ಇವತ್ತು ನನ್ನ ಮಗನ ಬರ್ತಡೇ ಇದೆ. ಸೊ ದೇವರು ನನ್ನ ಮಗನಿಗೆ ಆಯುಷು, ಆರೋಗ್ಯ, ನೆಮ್ಮದಿ, ಸುಖ, ಸಂತೋಷ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ವಿಶ್ ಮಾಡ್ತಾ ಇವತ್ತಿನ ವ್ಲಾಗ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಿರಾ ವ್ಲಾಗ್ಸ್. ಇವತ್ತು ನನ್ನ ಮಗನ ಬರ್ತಡೇ ವ್ಲಾಗನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಮಗ ಎದ್ದಿದ ತಕ್ಷಣ ಅವನಿಗೆ ಖುಷಿಯಾಗಬೇಕು ಅಂತೇಳಿ ಬಲೂನ್ಸ್ ಎಲ್ಲ ಊದಿ ರೆಡಿ ಮಾಡಿಟ್ಟಿರ್ತೀನಿ ಬೆಡ್ ಮೇಲೆ. ಗೊತ್ತಿಲ್ಲ, ಅವನು ತುಂಬ ಲೇಟಾಗಿ ಎದ್ದ. ಯಾವಾಗಲೂ ಬೇಗನೆ ಹೇಳ್ತಿದ್ದವನು, ಅವ ತುಂಬಾ ಲೇಟಾಗಿ ಎದ್ದ. ನಾವೆಲ್ಲ ವೆಯ್ಟ್ ಮಾಡ್ತಿದ್ವಿ, ಆವಾಗ ಹೇಳ್ತಾನೆ. ಎದ್ದಿದ ತಕ್ಷಣ ಅವನಿಗೆ ಖುಷಿಯಾಗಲಿ ಅಂತೇಳಿ ಬಲೂನ್ಸ್ ಎಲ್ಲ ಇಟ್ಟಿರ್ತೀನಿ. ನನ್ನ ಮಗಳು ಕೂಡ ಅಷ್ಟೇ ಬಲೂನ್ಸ್ ಎಲ್ಲ ಬೆಳಗ್ಗೆ ತುಂಬ ಎಂಜಾಯ್ ಮಾಡ್ತಾರೆ ಅವರು, ಅದಕ್ಕೋಸ್ಕರ. ಹಾಗೆ ನಾನು ಅವನಿಗೆ ಒಂದು ಸಾಂಗ್ನ ಕೂಡ ಪ್ಲೇ ಮಾಡ್ತೀನಿ, ನೂರು ವರ್ಷ ಬಾಳು ಅಂತ ಹೇಳಿ. ಆ ಸಾಂಗ್ ಅಷ್ಟೇ ನನ್ನ ಮಗ ಮತ್ತು ನನ್ನ ತುಂಬನೇ ಖುಷಿ ಪಡ್ತೀನಿ, ಸಖತ್ ಎಂಜಾಯ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಅವನು ಎದ್ದಿದ ತಕ್ಷಣ ಅವರು ಕೂಡ ವೆಯ್ಟ್ ಮಾಡ್ತಿದ್ರು ಮನೆಯಲ್ಲಿ, ಎಲ್ಲರೂ ಎದ್ದಿದ ತಕ್ಷಣ ಬಂದು ವಿಶ್ ಮಾಡೋದಕ್ಕೆ. ಸೊ ಹಂಗೆ ಅವರು ಕೂಡ ಎಲ್ಲ ಬಂದು ವಿಶ್ ಮಾಡಿ ಎಲ್ಲ ಆಯಿತು. ಇವಾಗ ಕಪ್ ಕೇಕ್ನ ನಾನು ಇಟ್ಟಿದ್ದೀನಿ, ಅದನ್ನು ನಾನು ಕಟ್ ಮಾಡಿಸ್ತೀನಿ. ಅವಾಗ ಅವ್ರಿಗೆ ತುಂಬಾ ಖುಷಿಯಾಗುತ್ತೆ, ಬರ್ತಡೇ ಅನ್ನೋ ಫೀಲ್ ಬರುತ್ತೆ. ಸೊ ನನ್ನ ಮಗನೂ ಅಷ್ಟೇ, ಇವತ್ತು ಏನಪ್ಪ ಇದೆ ಅಂದರೆ ನಾನು ಬರ್ಡೇ ಅಂತ ಹೇಳ್ತಾನೆ. ಅದನ್ನು ನಾನು ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಸೊ ಯಾರು ಸ್ಕಿಪ್ ಮಾಡಿದ್ದೀನಿ ಲಾಸ್ಟ್ವರೆಗೂ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ನನ್ನ ಮಗ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತ. ನಮ್ಮ ಮನೆಯಲ್ಲಿ ಎಲ್ಲರೂ ಬಂದು ಅವನಿಗೆ ವಿಶ್ ಮಾಡ್ತಿದ್ದಾರೆ. ಹಾಗೆ ಬುಜ್ಜಿನೂ ಕೂಡ ತುಂಬಾ ಖುಷಿಯಾಗಿ ಬಂದು ವಿಶ್ ಮಾಡಿ ಎಗ್ಗೆಲ್ಲ ಮಾಡಿದ್ಲು. ಆ ವಿಡಿಯೋನ ನಾನು ಮಿಸ್ ಮಾಡಿಕೊಂಡೆ. ಸೊ ಅವಳು ಅಷ್ಟೇ ಬಲೂನೆಲ್ಲ ತೊಗೊಂಡು ತುಂಬ ಎಂಜಾಯ್ ಮಾಡ್ತಿದ್ದಾಳೆ. ಸೊ ನೋಡಿ, ಲಾಸ್ಟಲ್ಲಿ ಅವಳು ಒಂದು ಗಿಫ್ಟನ್ನ ತಂದುಕೊಡ್ತಾಳೆ. ಈ ಮಾರ್ನಿಂಗಲ್ಲೇ ಅವಳು ಒಂದು ಗಿಫ್ಟನ್ನು ತಂದುಕೊಡ್ತಾಳೆ. ಆವಾಗ ಎಷ್ಟು ಖುಷಿಯಾಗಿ ತಂದುಕೊಟ್ಲು ಅಂದರೆ ಅದನ್ನು ನೋಡಿ ನಾನಂತೂ ನಿಜವಾಗ್ಲೂ ತುಂಬಾ ಇಂಪ್ರೆಸ್ಡ್ ಆದೆ. ಯಾರಾದರೂ ಮಕ್ಳುಗಳು ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಹೇಳಿದ್ರೆ ಕೊಡೋಕ್ಕಷ್ಟು ಇಷ್ಟಪಡಲ್ಲ, ನನಗೆ ಬೇಕು ಅಂತ ಹೇಳ್ತಾರೆ. ಬಟ್ ಇವಳಂತೂ ಎಂಜಾಯ್ ಮಾಡ್ಕೊಂಡು ಕೊಟ್ಲು, ಅದಂತೂ ನನಗೆ ನಿಜವಾಗ್ಲೂ ಖುಷಿನೇ ಆಯಿತು. ಸೊ ಇವಾಗ ನನ್ನ ಮಗನ ಬರ್ತ್ಡೇ ಸ್ಟಾರ್ಟ್ ಆಗ್ತಿದೆ, ಬನ್ನಿ ನೋಡೋಣ ಹೇಗೆಲ್ಲ ಖುಷಿಯಾಗಿರ್ತಾನೆ ಅವನು ಅಂತ. ನನ್ನ ಮಕ್ಕಳ ಖುಷಿ ನನ್ನ ಫಸ್ಟ್ ಪ್ರಿಯಾರಿಟಿ ಅಂತಲೇ ಹೇಳ್ಬೋದು. ಯೂಶಲಿ ಸ್ವೀಟ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ತಿಂತಾನೆ ಅವನು ಅಂತ. ಎಲ್ಲರಿಗೂ ಕೂಡ ನಾವು ಹೇಳ್ದಂಗೆ ಎಲ್ಲರಿಗೂ ತಿನ್ನಿಸ್ತಾ ಅವನು ಎಂಜಾಯ್ ಮಾಡ್ದ. ಮನೇಲೂ ಅಷ್ಟೇ ಎಲ್ಲರೂ ತುಂಬಾ ಖುಷಿಪಟ್ಟರು. ನಾನು ಮನೆಯಲ್ಲಿ ತುಂಬ ಸಿಂಪಲ್ಲಾಗೇ ಕೇಕ್ ಕಟ್ ಮಾಡೋಣ, ಈ ಸಲ ಏನು ಬೇಡ ಅಂತ ಡಿಸೈಡ್ ಮಾಡಿದ್ದೆ. ಬಟ್ ನನಗೆ ಖುಷಿಯಾಗಲಿ, ನನ್ನ ಮಕ್ಕಳಿಗೆ ಖುಷಿಯಾಗಲಿ ಅಂತ ಹೇಳಿ ನನ್ನ ತಮ್ಮ ಬರ್ಡೇನ, ನನ್ನ ಬುಜ್ಜಿ ಬರ್ಡೇ ಕೇಕ್ ಕಟ್ ಮಾಡಿದ್ವಲ್ಲ ಅಲ್ಲಿ ಹೋಗಿ ಕಟ್ ಮಾಡೋಣ ಅಂತೇಳಿ ಟೈಮ್ನ ಬುಕ್ ಮಾಡಿದ್ದ. ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಕೂಡ ಅಪ್ಪಾಜಿ ಊಟ ಮಾಡ್ಸೋಣ ಇವತ್ತು, ಯಾಕೆಂದರೆ ಗೊಂಬೆ ಬರ್ತಡೇ ರೆಗ್ಯುಲರಾಗಿ ನಾವು ಯಾವಾಗಲೂ ಊಟ ಎಲ್ಲ ಮಾಡಿಸ್ತಾ ಇದ್ವಿ. 5 ಇಯರ್ಸ್ವರೆಗೂ ನಾವು ಮಾಡಿಸಿದ್ವಿ. ಇವ್ನಿಗೆ ಯಾಕೆ ಮಾಡಿಸ್ಬಾರ್ದು, ಲಾಸ್ಟ್ ಇಯರ್ ಕೂಡ ಇವನ್ ಬರ್ತಡೇ ನಾವು ಮಂಡ್ಯದಲ್ಲೇ ಮಾಡಿದ್ದು. ಸೊ ಹಾಗಾಗಿ ಈ ವರ್ಷ ಅಲ್ಲಿದ್ವಲ್ಲ, ಮನೆಯವ್ರಿಗೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಊಟ ಎಲ್ಲ ಅಡುಗೆ ಎಲ್ಲ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಎಲ್ಲ ಆಲ್ ಆಫ್ ಸಡನ್ ಬರ್ತಡೇ ದಿನವೇ ಕೂಡ ಪ್ಲ್ಯಾನ್ ಮಾಡಿದ್ರು. ಸೊ ಬುಜ್ಜಿ ಗಿಫ್ಟ್ ಕೊಡ್ತಿದ್ದಾಳೆ, ಎಷ್ಟು ಖುಷಿಯಾಗಿ ಬಂದು ಗಿಫ್ಟ್ ಕೊಟ್ಲು ಅವಳು ಅಂತ ಅಂದರೆ ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಯಿತು. ಏಕೆಂದರೆ ಯೂಶಲಿ ಮಕ್ಕಳುಗಳು ಇನ್ನೊಂದು ಮಕ್ಕಳಿಗೆ ಏನಾದರೂ ಗಿಫ್ಟನ್ನು ಕೊಡಬೇಕು ಅಂತ ಹೇಳಿದ್ರೆ ನನಗೆ ಬೇಕು ಅಂತ ಆಸೆ ಪಡ್ತಾರೆ. ಇವಳು ಅಷ್ಟು ಖುಷಿಯಾಗಿ ತೊಗೊಬಂದು ಗಿಫ್ಟ್ ಕೊಟ್ಟಳು. ನಾವು ಮೌರ್ಯನಿಗೆ ಒಂದು ಟಾಯ್ನ ಗಿಫ್ಟ್ ಆಗಿ ಪ್ರೆಸೆಂಟ್ ಮಾಡಿದ್ವಿ, ಅದು ಇಟ್ಕೊಂಡು ಅವಳು ಆಟ ಆಡ್ತಿದ್ಲು. ಹಾಗೆ ಕಪ್ ಕೇಕ್ ಬೇಕು ಅಂತಲೂ ಕೂಡ ಆಟ ಆಡ್ತಿದ್ಲು. ಇದೆಲ್ಲ ಆದಮೇಲೆ ನಮ್ಮ 3 ಜನ ಮಕ್ಕಳು ಕೂಡ ಬಲೂನ್ಸಲ್ಲಿ ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದ್ರು. ಹಾಗೆ ನಾವು ಕೂಡ ಎಂಜಾಯ್ ಮಾಡಿದ್ವಿ. ಇದು ಮಾರ್ನಿಂಗ್ ಬರ್ತ್ಡೇ ಸೆಲೆಬ್ರೇಷನ್ ಆಯಿತು. ಇಲ್ಲೆಲ್ಲ ಆದಮೇಲೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ಹೋದ್ವಿ. ಎಲ್ಲ ಸಡನ್ನಾಗಿ ಪ್ಲ್ಯಾನ್ ಮಾಡೋದ್ರಿಂದ ಟೈಮ್ ಕೂಡ ನಮಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗಲಿಲ್ಲ ಅಂತಲೇ ಹೇಳ್ಬೋದು. ಪ್ರೀ ಪ್ಲ್ಯಾನ್ಡಾಗಿ ನಾವು ಏನೂ ಮಾಡೋಕ್ಕಾಗಲಿಲ್ಲ. ಸೊ ಇಟ್ಸ್ ಟೈಮ್ ಟು ಸೆಲೆಬ್ರೇಷನ್. ಇವಾಗ ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ನಾವು ಮದ್ದೂರಿಗೆ ಬಂದಿದ್ದೀವಿ.
ನಿಜವಾಗ್ಲೂ ನನಗೆ ತುಂಬಾ ಖುಷಿಯಾಗುತ್ತೆ. ಯಾಕೆಂದರೆ ನನ್ನ ಫ್ಯಾಮಿಲಿ ಆಲ್ ಆಫ್ ಸಡನ್ ಆದ್ರೂ ಕೂಡ ನಾವು ಇನ್ವೈಟ್ ಮಾಡಿದ ತಕ್ಷಣ ಎಲ್ಲರೂ ಜಾಯ್ನ್ ಆದರು. ಅದು ನಮಗೆ ಎಲ್ಲದಕ್ಕೆ ತುಂಬ ಖುಷಿಯಾಯಿತು. ಆ್ಯಂಡ್ ನಮ್ಮ ಆಂಟಿ ಪ್ರತೀಕ್ಷಾ ಕೂಡ ಬೆಂಗಳೂರಿಂದ ಬಂದಿದ್ದರು. ನಮ್ಮ ಪ್ರೀತು ಬರೋಕ್ಕಾಗಲಿಲ್ಲ, ಯಾಕೆಂದರೆ ಅವನಿಗೆ ಎಕ್ಸಾಮ್ ಇತ್ತು, ಹಾಗಾಗಿ ಬರೋಕ್ಕಾಗಲಿಲ್ಲ. ಅಂಕಲ್ಗೂ ಅಷ್ಟೇ ಕೆಲಸ ಇದ್ದಿದ್ದರಿಂದ ಅವ್ರು ಬರೋಕ್ಕಾಗಲಿಲ್ಲ. ಆಂಟಿ ಮತ್ತು ಪ್ರತೀಕ್ಷಾ ಇಬ್ಬರು ನಮ್ಮ ಜೊತೆ ಜಾಯ್ನ್ ಆಗಿದ್ದು ನಮಗಂತೂ ನಿಜವಾಗ್ಲೂ ತುಂಬಾ ಅಂತಲೇ ಹೇಳ್ಬೋದು. ಆದರೆ ಬರ್ತ್ಡೇ ಅಷ್ಟು ಚೆನ್ನಾಗಿ ನಡೆದರೂ ಕೂಡ ಅಲ್ಲೂ ಕೂಡ ನನಗೆ ಒಂದು ಡಿಸಪಾಯಿಂಟ್ ಖಂಡಿತ ಕಾದಿತ್ತು. ಅವತ್ತು ಕೂಡ ನನಗೆ ನಿಜವಾಗ್ಲೂ ತುಂಬಾ ಡಿಸಪಾಯಿಂಟ್ ಆಯಿತು, ಜೊತೆಗೆ ಮೂಡ್ ಔಟ್ ಕೂಡ ಆಯಿತು ಅಂತಲೇ ಹೇಳ್ಬೋದು. ನಾನು ಇದು ನೋಡಿದ ತಕ್ಷಣ ತುಂಬ ವಾವ್ ಚೆನ್ನಾಗಿದೆ ಅಲ್ವಾ ಡೆಕೋರೇಷನ್ ಅಂತೆಲ್ಲ ಖುಷಿ ಪಡ್ತಾ ಇದೆ. ಬಟ್ ಪ್ರದೀಪ್ಗೆ ತುಂಬ ಜ್ವರ ಬಂತು, ಅದು ನನಗೆ ಮೂಡ್ ಔಟ್ ಆಗಿದ್ದು. ಸೊ ಇಲ್ಲಿ ನಾವು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ವಿ, ಅವ್ರು ಬರೋದನ್ನು ಎಲ್ಲರೂ ವಿಡಿಯೋ ಎಲ್ಲ ಮಾಡೋಣ ಅಂತೇಳಿ. ಗೊತ್ತಿಲ್ಲ, ನನ್ನ ಮಗ ಮಲಗಿದ ತಕ್ಷಣ ನಾವು ಎದ್ದು ಕರ್ಕೊಂಬಂದಿರೋದ್ರಿಂದ ಅವ್ನು ಮಾಮ ಅಂತ ಅಳ್ತಾ ಇದ್ದ. ಸೊ ಅವನು ಬರೋದನ್ನು ವಿಡಿಯೋ ಮಾಡೋಣ ಅಂತ ಏನೇನೋ ಅಂದ್ಕೊಂಡು, ಬಟ್ ಅದು ಯಾವುದು ಕೂಡ ಆಗಲೇ ಇಲ್ಲ. ಮಕ್ಕಳು ಅಷ್ಟೇ ನಮ್ಮ ಪ್ಲ್ಯಾನ್ಗೆ ಸಪೋರ್ಟ್ ಕರೆಕ್ಟಾಗಿ ಮಾಡೋದೇ ಇಲ್ಲ. ಇಟ್ಸ್ ಟೈಮ್ ಟು ಸೆಲೆಬ್ರೇಷನ್. ಬನ್ನಿ ನಾವು ಇವಾಗ ಕೇಕ್ ಕಟ್ ಮಾಡೋಣ. ನನ್ನ ಮಕ್ಕಳು ಹೇಗೆಲ್ಲ ಖುಷಿ ಪಡ್ತಾರೆ ನೋಡೋಣ. ನೋಡ್ತಾ ಇರ್ಬೋದು, ಕೇಕ್ ಕಟ್ಟಿಂಗಲ್ಲಿ ಮಾತ್ರ ನಾನು ಸ್ವಲ್ಪ ಹೊತ್ತು ಪ್ರದೀಪ್ ನನ್ನ ಜೊತೆ ಇದ್ದರು. ಅದಾದಮೇಲೆ ಅವ್ರು ನನ್ನ ಜೊತೆಲಿ ಇರಲಿಲ್ಲ. ಇಮಿಡಿಯೇಟಾಗಿ ನಮ್ಮ ಅಪ್ಪಾಜಿ ಬಂದು ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಸೊ ನೀವು ನೋಡ್ಬೋದು, ಇಲ್ಲಿ ಬಂದು ಕೇಳ್ತಿದ್ದಾರೆ, ನಾನು ಅಪ್ಪಾಜಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೊಟ್ಟೋಗ್ಬಿಡ್ತೀನಿ ನಾನು ಅವ್ರನ್ನ ಅಂತ ಹೇಳಿ. ಸೊ ಓಕೆ, ಅವ್ರಿಗೂ ತುಂಬಾ ಚಳಿ ಜ್ವರ ಎಲ್ಲ ಇದರಿಂದ ನಾವು ಆಯಿತು ಅಂತ ಹೇಳಿದ್ವಿ. ನನ್ನ ಮಗನಿಗೆ ಆನೆ ಅಂದರೆ ತುಂಬಾ ಇಷ್ಟ ಆಗುತ್ತೆ, ಹಾಗಾಗಿ ಕೇಕಲ್ಲಿ ನಾನು ಆನೆದೊಂದು ಡಿಸೈನ್ಸ್ ಕೂಡ ಮಾಡಿಸಿದ್ದೆ. ಅವನು ಅದು ನೋಡಿ ಖುಷಿ ಪಡ್ತಾನೆ ಅಂತ ಅಂದ್ಕೊಂಡೆ, ಬಟ್ ಅವ್ನು ನಿದ್ದೆ ಮೂಡಲ್ಲಿರೋದ್ರಿಂದ ಅವ್ನು ಯಾವುದಕ್ಕೂ ರಿಯಾಕ್ಟೇ ಮಾಡಲಿಲ್ಲ. ಸೊ ನಮ್ಮ ಸೆಲೆಬ್ರೇಷನ್ ಈ ಕಡೆ ನಡೀತಾ ಇತ್ತು. ಒಂದು ಕಡೆ ಟೆನ್ಷನ್ ಕೂಡ ಇತ್ತು, ಪ್ರದೀಪ್ಗೆ ಕರ್ಕೊಂಡು ಹೋಗಿದ್ದಾರಲ್ಲ, ಸೊ ಹೆಂಗಿದ್ದಾರೆ ಏನು ಇವಾಗ, ಡಾಕ್ಟರ್ ಸಿಕ್ಕಿದ್ರಾ ಇಲ್ವಾ ಅನ್ನೋ ಒಂದು ಟೆನ್ಷನ್ ಕೂಡ ನನಗೆ ಒಂದು ಕಡೆ ಇತ್ತು. ಹಾಗೆ ಹೋಗಿದ ತಕ್ಷಣ ಇಮಿಡಿಯೇಟಾಗಿ ಡಾಕ್ಟರೆಲ್ಲ ಸಿಕ್ಕಿದ್ದಾರೆ, ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ನನ್ನ ಮಗ ಎಲ್ಲರಿಗೂ ಕೇಕ್ನ ತುಂಬ ಚೆನ್ನಾಗಿ ತಿನ್ನಿಸ್ತಾ, ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂತಂದರೆ ಅವನಿಗೆ ತಿನ್ಸಲ್ಲ, ಅವನೇ ತಿಂತಾನೆ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಎಲ್ಲರಿಗೂ ತಿನ್ನಿಸಿದ್ದಾನೆ. ಆದರೆ ನಮ್ಮ ಪ್ರತೀಕ್ಷಾ ವೀಡಿಯೋ ಮಾಡ್ತಿದ್ಲು. ಸೊ ವೀಡಿಯೋ ಮಾಡಬೇಕಂದ್ರೆ ನಾನು ಹೇಳಿದ್ದೆ ಯಾವುದೋ ಕ್ಲಿಪ್ ಮಿಸ್ ಆಗಬಾರ್ದು ಅಂತೇಳಿ. ಅವಳು ವೀಡಿಯೋ ಮಾಡಿದೆ ಬರೀ ಫೋಟೋಸ್ ತೆಗೆದುಬಿಟ್ಟಿದ್ಲು, ಹಾಗಾಗಿ ವೀಡಿಯೋಸ್ ಎಲ್ಲ ನನಗೆ ಮಿಸ್ ಆಯಿತು. ಫೋಟೋಸ್ ಕೂಡ ಇದೆ, ಅದನ್ನು ಮಾತ್ರ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ನನ್ನ ಇಡೀ ಫ್ಯಾಮಿಲಿ ನಾವು ಕರೆದಿದ ತಕ್ಷಣ ಎಲ್ಲರೂ ಬಂದು ತುಂಬಾ ಖುಷಿ ಆಯಿತು. ನೋಡ್ತಾ ಇರ್ಬೋದು, ಇಲ್ಲಿ ನನ್ನ ಮಗ ನಮ್ಮ ಆಂಟಿ ಹೆಗ್ಲು ಮೇಲೆ ಕೈ ಹಾಕ್ಕೊಂಡಿದ್ದಾನೆ. ಅವ್ರಿಗೆ ಆಂಟಿ ಅಂಕಲ್ ಪ್ರತೀಕ್ಷಾ ಪ್ರೀತು ಅಂದರೆ ತುಂಬಾ ಇಷ್ಟ. ನನ್ನ ಇಬ್ಬರು ಮಕ್ಳಿಗೂ ತುಂಬಾ ಇಷ್ಟ. ಅವನು ನನ್ನ ಹೆಗ್ಲು ಮೇಲೆ ಕೈ ಹಾಕೋತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಅವನೇ ಆಂಟಿ ಹೆಗ್ಲು ಮೇಲೆ ಕೈ ಹಾಕೊಂಡು. ಅದಂತೂ ನಿಜವಾಗ್ಲೂ ನಮ್ಮ ಆಂಟಿಗೆ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನೀತು ಎಲ್ಲರಿಗಿಂತ ಲಾಸ್ಟಲ್ಲಿ ಬಂದ, ನಮ್ಮ ಸೆಲೆಬ್ರೇಷನ್ ಎಲ್ಲ ಆಲ್ಮೋಸ್ಟ್ ಮುಗ್ದೇ ಹೋಗಿತ್ತು. ಆಮೇಲೆ ಅವನು ಹ್ಯಾಡ್ ಆದ ನಮ್ಮ ಜೊತೆಯಲ್ಲಿ. ಸೊ ಇದೆಲ್ಲ ಆದಮೇಲೆ ನಾನು ಕೂಡ ನನ್ನ ಮಕ್ಕಳ ಜೊತೆ ಎಲ್ಲ ಸೆಲ್ಫಿ ಫೋಟೋಸ್ ಎಲ್ಲ ನಾನು ತೆಗೆಸ್ಕೊಂಡೆ. ನಾನು ಯಾವಾಗಲೂ ಅಷ್ಟೇ ಏನಾದರೂ ಒಂದು ವಿಶೇಷ ದಿನಗಳಲ್ಲಿ ಅಥವಾ ನಾನು ಖುಷಿಯಾಗಿರೋ ದಿನದಲ್ಲಿ ಒಂದಂತೂ ಖಂಡಿತ ಡಿಸಪಾಯಿಂಟ್ ಯಾವಾಗಲೂ ಇದ್ದೇ ಇರುತ್ತೆ. ಸೊ ನಂಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಅದರಲ್ಲೂ ಹೆಲ್ತ್ ಅಂತ ಬಂದರೆ ನಾನು ಫಸ್ಟ್ ಪ್ರಿಯಾರಿಟಿ ಹೆಲ್ತ್ಗೆ ಕೊಡೋದು. ಮಕ್ಕಳು ಫ್ಯಾಮಿಲಿ ಎಲ್ಲ ಹೆಲ್ದಿಯಾಗಿದ್ದಾರೆ ಅಂದರೆ ನಾನು ಕೂಡ ಆರಾಮಾಗಿರ್ತೀನಿ. ಪ್ರದೀಪ್ಗೆ ಹೆಲ್ತ್ ಅಪ್ಸೆಟ್ ಆಗಿದ್ದು ನನಗೆ ಮೂಡ್ ಔಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನನ್ನ ತಮ್ಮ ಮತ್ತು ನಮ್ಮ ರಕ್ಷಿತಾ ಇಬ್ಬರು ಕೂಡ ಎಲ್ಲರಿಗೂ ಕೇಕ್ ಎಲ್ಲ ಕಟ್ ಮಾಡಿ ಕೊಡ್ತಿದ್ದಾರೆ. ಸೊ ನಮ್ಮ ಶಿವಣ್ಣ ಮಾಮ ಅಂತೂ ನಾನು ವೀಡಿಯೋ ಮಾಡ್ತಿದ್ರೆ ಅವ್ರು ಫುಲ್ ಅಲರ್ಟ್ ಆಗಿಬಿಟ್ರು. ಕೇಕು
ಏನು ತಿಂದೇನೆ. ಸೊ ವಿಡಿಯೋದಲ್ಲಿ ನಾನು ಅದೆಲ್ಲ ತಿನ್ನೋದೆಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ. ಸೊ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಎಲ್ಲರಿಗೂ ಕೇಕ್ ತುಂಬಾ ಇಷ್ಟ ಆಯಿತು. ಯಾಕೆ ಅಂತ ಹೇಳಿದರೆ ನಮ್ಮ ಮಾಮ ಇನ್ನೊಂದ್ಸಲ ಬಂದು ಕೇಕ್ ಹಾಕ್ಸ್ಕೊಂಡಿದ್ರು. ಅವಾಗಲೇ ಗೊತ್ತಾಯಿತು ಕೇಕ್ ಟೇಸ್ಟ್ ತುಂಬ ಇಷ್ಟ ಆಗಿದೆ ಅಂತ. ನಮ್ಮ ಬುಜ್ಜಿ ಅಂತೂ ನನ್ನ ಮಗನ ಬರ್ತಡೇ ಸಖತ್ ಎಂಜಾಯ್ ಮಾಡಿದ್ದಾಳೆ. ಎಷ್ಟು ಡ್ಯಾನ್ಸ್ ಮಾಡಿದ್ದಾಳೆ, ಎಷ್ಟು ಖುಷಿಯಾಗಿದ್ಲು ಅಂದರೆ ಮಕ್ಕಳು ಅಷ್ಟು ಖುಷಿಯಾಗಿರೋದು ನೋಡೋಕ್ಕೆ ನಂಗೆ ತುಂಬಾ ಖುಷಿಯಾಗುತ್ತೆ. ಆ್ಯಂಡ್ ಅವ್ರಿಗಿಬ್ರಿಗೂ ಕೆಮ್ಮಿತ್ತು, ಆದರೂ ಪರವಾಗಿಲ್ಲ ಅಂತೇಳಿ ಕೇಕ್ನ ಚೆನ್ನಾಗಿ ತಿಂದರು. ಸೊ ಅದು ಯಾವುದೋ ಅವ್ರಿಗೆ ಎಫೆಕ್ಟ್ ಆಗಲಿಲ್ಲ, ಯಾಕಂದರೆ ಅದೆಲ್ಲ ಹೋಮ್ ಮೇಡ್ ಕೇಕ್ ಆಗಿರೋದ್ರಿಂದ ಯಾವುದು ಏನು ಅವ್ರ ಹೆಲ್ತ್ ಮೇಲೆ ಎಫೆಕ್ಟ್ ಆಗಲಿಲ್ಲ. ಸೊ ಅದು ನನಗೆ ತುಂಬಾ ಖುಷಿ ಆಯಿತು. ಪ್ರದೀಪ್ನ ಮತ್ತು ಅಪ್ಪಾಜಿನ ಇಬ್ಬರೂ ನಾವು ಮಿಸ್ ಮಾಡ್ಕೊಂಡ್ವಿ. ಆ ಬರ್ತ್ಡೇ ಎಲ್ಲ ಆಗಿ 2 ಡೇಸ್ ಎಲ್ಲ ಆದಮೇಲೆ ಪ್ರದೀಪ್ ಕೇಳಿದ್ರು. ಕೇಕ್ನ ನಾನು ಟೇಸ್ಟೇ ಮಾಡಲಿಲ್ಲ, ಸ್ವಲ್ಪ ಅಷ್ಟೇ ಅಲ್ಲಿ ಟೇಸ್ಟ್ ಮಾಡಿದ್ದು, ನನಗೆ ಟೇಸ್ಟ್ ಹೆಂಗಿತ್ತು ಅಂತಲೇ ಗೊತ್ತಾಗಲಿಲ್ಲ ಅಂತೇಳಿ. ಸೊ ಅವರಂತೂ ಮಿಸ್ ಮಾಡಿಕೊಂಡ್ರು. ನೋಡಿ ಇಲ್ಲಿ ನನ್ನ ತಮ್ಮ ಎಷ್ಟು ಚೆನ್ನಾಗಿ ಎಲ್ಲರಿಗೂ ಕೇಕ್ ಕಟ್ ಮಾಡಿ ಕೊಡ್ತಿದ್ದಾನೆ ಅಂತ. ಸೊ ಅವನು ಕೂಡ ನಗ್ತಾ ಇದ್ದ. ಲಾಸ್ಟಲ್ಲಿ ನಾನು ಅವನು ವಿಡಿಯೋ ಮಾಡ್ತಿದ್ದೆ ಅಂತ ಹೇಳಿ. ಸೊ ನಮ್ಮ ಮಾಮ ನೋಡಿ ಇವರೇ ಯಾವತ್ತೂ ಸ್ವೀಟ್ಸನ್ನೇ ಇಷ್ಟಪಡಲ್ಲ, ಕೇಕು ಕೂಡ ತಿನ್ನಲ್ಲ. ಅವ್ರು ಸೆಕೆಂಡ್ ಟೈಮ್ ಬಂದು ಹಾಕ್ಸ್ಕೊಂಡು ಹೋದಾಗಲೇ ನಂಗೆ ಗೊತ್ತಾಯಿತು ಕೇಕ್ ಟೇಸ್ಟ್ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ. ಸೊ ನಾನೇ ಯಾವಾಗಲೂ ಅಷ್ಟೇ ಏನೇ ಮಾಡಿದ್ರು ಅಷ್ಟೇ ಆದರೆ ಎಲ್ಲರಿಗೂ ಖುಷಿ ಕೊಡಬೇಕು ಅಂತ ಇಷ್ಟಪಡ್ತಾ ಇರ್ತೀನಿ ಹೊರತು ಯಾರಿಗೂ ಡಿಸಪಾಯಿಂಟ್ ಆಗಬಾರ್ದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಸೊ ಎಲ್ಲರೂ ಎಂಜಾಯ್ ಮಾಡಿದ್ರು, ನಾನು ತುಂಬ ಎಂಜಾಯ್ ಮಾಡಿದೆ. ಬಟ್ ಲಾಸ್ಟಲ್ಲಿ ಅವ್ರಿಗೆ ಪ್ರದೀಪ್ಗೆ ಹುಷಾರು ತಪ್ಪಿದ್ದು ನಾನು ಮೂಡ್ ಔಟ್ ಆಗೋದಕ್ಕೆ ಒಂದು ರೀಸನ್ ಅಂತಲೇ ಹೇಳ್ಬೋದು. ಸೊ ನನ್ನ ಮಗ ಸ್ಟಾರ್ಟಿಂಗ್ ಟೈಮಲ್ಲಿ ಮಲಗಿದ್ದವನ್ನ ಎತ್ಕೊಂಡು ಬಂದಿರೋದ್ರಿಂದ ಅವನು ಫುಲ್ಲು ಹೇಳ್ತಾನೆ ಇದ್ದ. ಸೊ ಹಂಗಾಗಿ ನಾವು ಎಕ್ಸ್ಪೆಕ್ಟ್ ಮಾಡಿದ ಥರ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಲಾಸ್ಟಲ್ಲಿ ಅವನು ಆಂಟಿಯವ್ರನ್ನೆಲ್ಲ ನೋಡಿ ತುಂಬಾ ಖುಷಿಯಾಗ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಅವ್ರ ಜೊತೆ ಎಲ್ಲ ಇದ್ದ. ಸೊ ನಮ್ಮ ಬರ್ತ್ಡೇ ಇಷ್ಟು ಚೆನ್ನಾಗೇ ಆಯಿತು. ಎಲ್ಲರೂ ಕೂಡ ತುಂಬಾ ಖುಷಿಪಟ್ಟರು. ಒಂದು ಕಡೆ ನಾವು ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ವಿ ನನ್ನ ಮಗ ಮತ್ತು ಮಗಳನ್ನ. ಇದೇ ಥರ ಬಂದು ನಾವಿಲ್ಲಿ ಸೆಲೆಬ್ರೇಟ್ ಮಾಡಿದ್ದು ಫಸ್ಟ್ ಟೈಮ್. ಸೊ ಎಲ್ಲರಿಗೂ ತುಂಬ ಡೆಕೋರೇಷನ್ ತುಂಬ ಇಷ್ಟ ಆಯಿತು, ಕೇಕ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಊಟ ಕೂಡ, ಅಡುಗೆ ಕೂಡ ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ರು. ಫುಡ್ ಕೂಡ ಸಖತ್ ಟೇಸ್ಟಿಯಾಗಿ ಬಂದಿತ್ತು. ಸೊ ಎಲ್ಲರೂ ಎಂಜಾಯ್ ಮಾಡಿದ್ರು. ನಮ್ಮ ಎಲ್ಲ ನೀಟಾಗಿ ಕೇಕೆಲ್ಲ ಕಟ್ ಮಾಡಿದ್ಮೇಲೆ ಉಳಿದಿದ್ದು ಕೇಕೆಲ್ಲ ಪ್ಯಾಕ್ ಮಾಡಿ ಎತ್ತಿಡ್ತಿದ್ದಾನೆ. ಸೊ ನಾನು ಅದನ್ನು ವೀಡಿಯೋ ಮಾಡ್ತಿದ್ದೆ, ಅವ್ನು ನಗ್ತಿದ್ದ. ಸೊ ವೀಡಿಯೋ ಮಾಡ್ತಿದ್ದೆ ಇದನ್ನು ಕೂಡ ಅಂತ ಹೇಳಿ. ಸೊ ನಮ್ಮ ಪ್ರೀತು ಬರಲಿಲ್ಲ, ಹಾಗಾಗಿ ಅವನು ನನಗೆ ಸಿಟ್ಟಾಗುತ್ತೆ, ನಾನು ಸಿಟ್ಟು ಮಾಡ್ಕೋಬಾರ್ದು, ಬೇಜಾರಾಗಬಾರ್ದು ಅವಳು ಅಂತ ಹೇಳಿ ಗ್ಲಾನ್ಸಿಂದ ನನಗೆ ಕಪ್ ಕೇಕ್ನೆಲ್ಲ ಕಳಿಸಿದ್ದ. ಬಟ್ ಅದು ಬಸ್ಸಲ್ಲಿ ಬಂದ್ರಲ್ಲ ಆಂಟಿಯರು, ಸೊ ಕ್ರೀಮೆಲ್ಲ ಹಾಳಾಗ್ಬಿಟ್ಟಿತ್ತು. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ನಾವು ಹೋಗೋಕ್ಕೆ ಮುಂಚೆನೇ ಅಡುಗೆ ಎಲ್ಲ ಮಾಡಿಟ್ಟು ಹೋಗಿರೋದ್ರಿಂದ ತುಂಬಾ ಈಸಿ ಆಯಿತು. ಸೊ ಅದಾದಮೇಲೆ ನಾವೆಲ್ಲನೂ ಬಿಸಿ ಮಾಡಿ ಎಲ್ಲರಿಗೂ ಊಟ ಬಡಿಸಿದ್ರು. ಇದರಲ್ಲಿ ನನ್ನ ಪಾರ್ಟ್ ಆಫ್ ವರ್ಕ್ ನಿಜವಾಗ್ಲೂ ಖಂಡಿತ ಏನೂ ಇಲ್ಲ. ಎಲ್ಲ ಎಫರ್ಟು ಕೂಡ ನನ್ನ ಫ್ಯಾಮಿಲಿಗೆ ನಾನು ಕ್ರೆಡಿಟ್ ಮಾಡ್ತೀನಿ. ಯಾಕೆ ಅಂತ ಹೇಳಿದರೆ ನಮಗೆ ಖುಷಿಯಾಗಲಿ ಅಂತ ನನ್ನ ಫ್ಯಾಮಿಲಿ, ಅಪ್ಪಾಜಿ, ಅಮ್ಮ, ನನ್ನ ತಮ್ಮ, ನಮ್ಮ ರಕ್ಷಿತ ಎಲ್ಲರೂ ಇನ್ವಾಲ್ವ್ ಆಗಿ ಅವರು ನಮ್ಮ ಖುಷಿನೆಲ್ಲ ಜಾಸ್ತಿ ಮಾಡೋದಕ್ಕೆ ಅಂತ ಹೇಳಿ ಇದನ್ನೆಲ್ಲ ಮಾಡ್ತಾರಲ್ಲ. ಸೊ ಹಂಗಾಗಿ ನಾನು ನಿಜವಾಗ್ಲೂ ತುಂಬಾ ಪ್ರೌಡ್ ಫೀಲ್ ಮಾಡ್ತೀನಿ ಆ್ಯಂಡ್ ತುಂಬಾ ಖುಷಿಯಾಗುತ್ತೆ ನನಗೆ. ಸೊ ಇಲ್ಲಿ ನನ್ನ ಮಗ ಚಿಕ್ಕಿ ಜೊತೆ ಸಖತ್ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಿದ್ದಾನೆ. ಬರ್ತ್ಡೇ ಟೈಮಲ್ಲಿ ಇಷ್ಟು ಖುಷಿಯಾಗಿದ್ದರೆ ಇನ್ನೂ ಚೆನ್ನಾಗಿತ್ತು. ಬಟ್ ಅವಾಗಂತೂ ಫುಲ್ ಸಿಣಿ ಅಂತ ಅಳ್ತಾನೆ ಇದ್ದ. ಇವಾಗ ಸಖತ್ ಎಂಜಾಯ್ ಮಾಡ್ತಿದ್ದಾನೆ ನೋಡಿ. ಸೊ ಅಲ್ಲಿ ನನ್ನ ಮಕ್ಕಳೆಲ್ಲ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾಯಿದ್ರೆ ನಾನಂತೂ ಫುಲ್ ವೀಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ. ಸೊ ಇಲ್ಲಿ ಅಮ್ಮ, ಆಂಟಿ, ನನ್ನ ತಮ್ಮ, ರಕ್ಷಿತಾ, ನಮ್ಮ ಅಜ್ಜಿ ಎಲ್ಲರೂ ಸೇರಿಕೊಂಡು ಊಟ ಬಡಿಸೋಕ್ಕೆ ಅವ್ರು ರೆಡಿ ಮಾಡ್ಕೊಂಡು ಊಟ ಬಡಿಸ್ತಾಯಿದ್ರು. ಸೊ ನನಗಂತೂ ಖುಷಿಯಾಗುತ್ತೆ. ವರ್ಕ್ ಅಂತೂ ಏನೂ ಇಲ್ಲ, ಫುಲ್ ವೀಡಿಯೋ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ದೆ ನಾನು. ಸೊ ಇಲ್ಲಿ ನೋಡಿ ಎಲ್ಲ ಅವರೇ ಮಾಡ್ತಾರೆ. ನಿಜವಾಗ್ಲೂ ಖುಷಿಯಾಗುತ್ತೆ. ಊಟ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತಂತೆ. ಒನ್ ಅವರಲ್ಲೇ ಅಡುಗೆ ಎಲ್ಲ ರೆಡಿ ಮಾಡಿಟ್ಟಿರೋದು. ಯಾಕೆಂದರೆ ನಾವು ಸಡನ್ನಾಗಿ ಅವತ್ತು ಬರ್ತ್ಡೇ ದಿನ ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು, ಚಾಮುಂಡಿ ಬೆಟ್ಟಕ್ಕೆ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಹೋದ್ವಿ. ಅಲ್ಲಂತೂ ಗೊತ್ತಿಲ್ಲ, ಸೆಕೆಂಡ್ ಸ್ಯಾಟರ್ಡೇ ಆದರೂ ಕೂಡ ಹೆವಿ ರಶ್ ಇತ್ತು. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ರಶ್ ಇರುತ್ತೆ ಅಂತ. ಅಷ್ಟೊಂದು ರಶ್ ಕೂಡ ಇತ್ತು ಅಲ್ಲಿ. ಸೊ ಹಂಗಾಗಿ ನಾವು ಬಂದಿದ್ದೆ ಆಲ್ಮೋಸ್ಟ್ 6 o'clock ಆಯಿತು. 6 to 7ಗೆ ನಾವು ಅಲ್ಲಿ ಕೇಕ್ ಕಟ್ ಮಾಡೋಕ್ಕೆ ಹೋಗಬೇಕಿತ್ತು. ಸೊ 1 ಅವರಲ್ಲಿ ನಾವು ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ ಹೋಗಿದ್ವಿ. ಸೊ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಮ್ಮದು ಊಟ, ನಾನು ಪ್ರತೀಕ್ಷೆ ಇಬ್ಬರು ಒಂದೇ ಎಲೆಯಲ್ಲಿ ಊಟ ಮಾಡ್ತಿದ್ದೀವಿ. ನಮಗಂತೂ ತುಂಬಾ ಖುಷಿಯಾಗುತ್ತೆ. ಲಾಸ್ಟಲ್ಲಿ ಸೆಲ್ಫ್ ಸರ್ವಿಸ್, ನಮಗೇನೇನು ಬೇಕು ನಾವೇ ಬಡಿಸ್ಕೊಂಡು ನಾವೇ ಊಟ ಮಾಡ್ತಾಯಿದ್ದೀವಿ. ಸೊ ಇದು ನನ್ನ ಮಗನ ಬರ್ತ್ಡೇ ವ್ಲಾಗ್. ಇಲ್ಲೆಲ್ಲ ಪ್ರದೀಪ್ ಮತ್ತು ನಮ್ಮ ಅಪ್ಪಾಜಿ ಇಬ್ಬರು ಕೂಡ ಜಾಸ್ತಿ ಮಿಸ್ ಆಗಿದ್ದಾರೆ. ಅದರಲ್ಲಂತೂ ಪ್ರದೀಪ್ ಅಂತೂ ಎಲ್ಲೂ ಇಲ್ವಾ ಅಂತ ಹೇಳ್ಬೋದು. ಸೊ ಇದು ನನ್ನ ಮಗನ ಬರ್ತ್ಡೇ ವ್ಲಾಗ್. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅವರು ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಮಗನ ಬರ್ತ್ಡೇ ಹೇಗಿತ್ತು ಅಂತ ಕೂಡ ನೀವು ನನಗೆ ಕಮೆಂಟ್ ಮಾಡ್ಬೋದು. ಸೊ ಇಲ್ಲಿ ನೋಡಿ ನನ್ನ ಮಗ ದುಡ್ಡು ಕೊಟ್ಟಿದ್ರೆ ಅದನ್ನೆಷ್ಟು ಜೋಪಾನಾಗಿ ಜೋಬಲ್ಲಿ ಇಟ್ಕೋತಿದ್ದಾನೆ ಅಂತ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನನ್ನ ಮಗ ಎಷ್ಟು ಖುಷಿಪಟ್ಟ ಅಂತ ನೀವು ಅವನ ಬಾಯಲ್ಲೇ ಕೇಳಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನೀನು ಬರ್ಡೇನಾ? ಹ್ಯಾಪಿ ಆಯಿತಾ? ಚೆನ್ನಾಗಿತ್ತಾ? ಇಷ್ಟ ಆಯ್ತಾ ಮಗನೇ ನಿನಗೆ? ಹ್ಯಾಪಿ ಮಾಡಿದ? ಏನಿತ್ತಪ್ಪ ನಿಂದು? ಏನಪ್ಪ ಇತ್ತು? ಯಾರ್ದು ಮಗನೇ? ಅರೆ ವಾ, ನಿಂದ ಅಗ್ಗಿ ಹ್ಯಾಪಿ ಆಯ್ತಾ? ಹ್ಯಾಪಿ ಬರ್ಡೇ ಮಗನೇ ನಿಂದು? ಹೌದಾ? ಮಮ್ಮ ಖುಷಿ ಮರಿ ಮಾಡಿನ ನೀವು? ಮಮ್ಮಗೆ ಖುಷಿ ಮರಿ ಮಗನೇ.